ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವಾಗ ಟೈಮಿಂಗ 2 ಗಂಟೆ ಹುಡುಗರು ಸ್ಕೂಲಿಗೆ ಬಿಟ್ಟದ. ಇಬ್ಬರಿಗೆ ಹೋಗಿ ಸ್ಕೂಲಿಗೆ ಕರ್ಕೊಂಡ್ಬಂದು ಡಿ-ಮಾರ್ಟಿಗೆ ಕರ್ಕೊಂಬಂದೀನಿ. ಈವ್ನಿಂಗ್ ಏನು ಸ್ನ್ಯಾಕ್ಸ್ ಮಾಡಬೇಕು, ಐಟಮ್ ತೊಗೋಬೇಕಂದ್ರೆ ಡಿ-ಮಾರ್ಟಿಗೆ ಕರ್ಕೊಂಬಂದೀನಿ. ಸ್ನ್ಯಾಕ್ಸ್ ಮಾಡೋಕೆ ಐಟಮ್ ತೊಗೊಂಡು ಹುಡುಗರಿಗೆ ತಿನ್ನೋಕೆ ಏನ್ರಿ ತೊಗೊಂಡು ಮನೆಗೆ ಹೋಗ್ತೀವಿ. ಡಿ-ಮಾರ್ಟಿಗೆ ಕರ್ಕೊಂಬಂದ್ರೆ ಏನರ ಒಂದು ಕ್ವಾಟ್ಲೆ ಮಾಡ್ತಾನೆ ಇರ್ತಾರೆ ಇಬ್ಬರಿಗೆ ಚೋಕೋಬಾರ್ ಬೇಕಂತ ಇಬ್ಬರಿಗೆ ಚೋಕೋಬಾರ್ ಕೊಟ್ಟೀನಿ. ಅವ್ರ ಜೊತೆ ನಾನು ಒಂದು ಚೋಕೋಬಾರ್ ತೊಗೊಂಡಿನಿ. ಇಲ್ಲೇ ಡಿ-ಮಾರ್ಟ್ ಮುಂದೆನೇ ತಿಂದು ಮನೆಗೆ ಹೋಗ್ತೀವಿ. ಮನೆಗೆ ಹೋಗೋಟ್ಲೆ ಎಲ್ಲ ಚೋಕೋಬಾರ್ ಎಲ್ಲ ಕರಗ್ತಾವಂತ ಇಲ್ಲೇ ತಿಂದು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಸ್ನ್ಯಾಕ್ಸ್ ಮಾಡಿಕೊಂಡು ಸ್ನ್ಯಾಕ್ಸ್ ಎಷ್ಟು ತಿಂದು ಮಮ್ಮಿ ಪಪ್ಪನ ಕಡೆ ಹೋಗಬೇಕು. ಮನೆಗೆ ಹೋಗೋಣ, ಸಿಗ್ತೀನಿ. ಹಲೋ ಫ್ರೆಂಡ್ಸ್, ಡಿ-ಮಾರ್ಟ್ಗೆ ಹೋಗಿ ಬಂದೀವಿ. ಡಿ-ಮಾರ್ಟ್ಗೆ ಹೋಗಿ ಏನೇನು ಐಟಮ್ ಇದು ಪಿಜ್ಜಾ ಮಾಡೋಕ್ಕೆ ಏನೇನು ಐಟಮ್ ಬೇಕಲ್ಲ ಎಲ್ಲ ಐಟಮ್ನ ತೊಗೊಂಬಂದೀನಿ. ಡಿ-ಮಾರ್ಟ್ನಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಡಿ-ಮಾರ್ಟ್ಗೆ ಹೋಗ್ಬಂದು ಸ್ವಲ್ಪ ನಿದ್ದೆ ಬರತ್ತಿತ್ತು, ಮಲ್ಕೊಂಡು ಇವಾಗ ಈವ್ನಿಂಗ್ ಈಗ ಮನೆಗೆ ಊರಿಗೆ ಮಮ್ಮಿ ಪಪ್ಪನ ಕಡೆ ಹೋಗತ್ತೀವಿ. ಈಗ ಪಿಜ್ಜಾ ಮಾಡಿ ತಿಂದು ಹೋಗ್ತೀವಿ. ಮಳೆ ಬರೋ ಚಾನ್ಸ್ ಇದೆ ಫ್ರೆಂಡ್ಸ್, ಅದಕ್ಕೆ ಪಟ್ ಪಿಜ್ಜಾ ಮಾಡತ್ತೀನಿ. ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಇಲ್ಲಿ ಒಂದು ತವಾನ ತೊಗೊಂಡಿನಿ. ತವಾದಾಗ ಈ ಥರ ಪೇಪರ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಈ ರೀತಿ ಬ್ರೆಡ್ನ ತ್ರಿಕೋನ ರೀತಿಯಲ್ಲಿ ಕಟ್ ಮಾಡಿ ತೊಗೊಂಡಿನಿ. ಮತ್ತು ಇದಕ್ಕೆ ಪನ್ನೀರ್, ಈ ಥರ ಒಂದು ಪನ್ನೀರನ್ನ ತೊಗೊಂಡಿನಿ. ಪನ್ನೀರ್ದಾಗ ಇದ್ರ ಹೆಸರು ಏನಂತ ನಂಗೆ ಗೊತ್ತಾಗೋಲ್ದು. ಇದಿಷ್ಟು ಪನ್ನೀರ್ದಾಗ ಹಾಕೀನಿ ಮತ್ತು ಟೊಮೆಟೊ ಕೆಚಪ್ನ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಆಮೇಲೆ ಸ್ವೀಟ್ ಕಾರ್ನ್ನ ತೊಗೊಂಡಿನಿ. ಇಲ್ಲಿ ಚೀಸಷ್ಟು ತೊಗೊಂಡಿನಿ. ಈಗ ಬ್ರೆಡ್ಡನ್ನು ತೊಗೊಂಡಿವಲ್ಲ, ಬ್ರೆಡ್ನ ಈಗ ನಾವು ಈ ತವ ಮೇಲೆ ಅರೇಂಜನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಸರ್ಕಲ್ ರೀತಿಯಾಗಿ ನಾವು ಈ ಥರ ಬ್ರೆಡ್ ತುಕಡ ಕಟ್ ಪೀಸ್ ಅವಲ್ಲ, ಈ ಥರ ಪೀಸ್ನ ನಾವು ತ್ರಿಕೋನ ರೀತಿಯಲ್ಲಿ ಸರ್ಕಲ್ ರೀತಿಯಲ್ಲಿ ಇಟ್ಕೋಬೇಕು. ಈ ರೀತಿಯಾಗಿ ರೌಂಡಾಗಿ ಈ ಥರ ನಾನು ಬ್ರೆಡ್ನ ಇಟ್ಕೊಂಡಿನಿ. ಆಮೇಲೆ ಇದ್ರ ಮೇಲೆ ನಾವು ಚೀಸ್ನ ಇಡಬೇಕು. ನನ್ನ ಮಗನ ಕೈಯಾಗ ಮೊಬೈಲ್ ಕೊಟ್ಟು ನಾನು ಚೀಸನ್ನ ಇಡಾತೀನಿ. ನನ್ನ ಮಗ ಕ್ಯಾಮ್ರಾ ಹಿಡ್ಕೊಂಡನ, ನನ್ನ ದೊಡ್ಡ ಮಗ. ಈಗ ನಾ ಈ ಥರ ಚೀಸ್ನ ಸುತ್ತ ರೌಂಡಾಗಿ ಈ ಚೀಸ್ನ ಇಡಾತೀನಿ. ಇದಕ್ಕೆ 4 ಪೀಸ್ ಚೀಸ್ನ ಹಾಕತ್ತೀನಿ ನಾನು. ನಾವು ಇದಕ್ಕೆ ಎಗ್ ಕೂಡ ಯೂಸ್ ಮಾಡ್ಕೋಬೋದು. ಎಗ್ ಹಾಕಿ ಪಿಜ್ಜಾ ಕೂಡ ಮಾಡ್ಕೋಬೋದು. ಅದನ್ನು ಮತ್ತು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ. ಇವಾಗ ಇದಕ್ಕೆ ಓನ್ಲಿ ಚೀಸ, ಬ್ರೆಡ್, ಪನ್ನೀರ, ಸ್ವೀಟ್ ಕಾರ್ನ್ ಅಷ್ಟನ್ನೇ ಯೂಸ್ ಮಾಡ್ತಾ ಇರೋದು. ಇದಕ್ಕಿಂತ ನಾವು ಎಗ್ ಕೂಡ ಯೂಸ್ ಮಾಡಿದ್ರೆ ಇದಕ್ಕಿಂತ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎಗ್ ಯೂಸ್ ಮಾಡಿದ್ರೆ. ಬಟ್ ನಾನು ಇದಕ್ಕೆ ಯೂಸ್ ಮಾಡ್ತಾಯಿಲ್ಲ. ಇವಾಗ ಪನ್ನೀರನ್ನ ಇಡ್ತಾಯಿದ್ದೀನಿ. ಯಾರು ನಾನ್ ವೆಜ್ ತಿನ್ನಲಾರ್ದವರು ಈ ರೀತಿಯಾಗಿ ಎಗ್ಗನ್ನು ತಿನ್ನಲಾರ್ದವರು ಈ ರೀತಿಯಾಗಿ ಓನ್ಲಿ ಚೀಸ, ಬ್ರೆಡ್ ಇದನ್ನಷ್ಟೇ ಹಾಕಿ ಈ ಥರ ಹೆಲ್ತಿಯಾಗಿ ನಾವು ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಂಡು ಹುಡುಗರಿಗೆ ಕೊಡ್ಬೋದು. ಹೊರಗಡೆ ಜಾಸ್ತಿ ಅಮೌಂಟ್ ತಂದು ಶರೀರ ಹಾಳು ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲಿನೇ ಹೆಲ್ತಿಯಾಗಿ ಫ್ರೆಶ್ ಐಟಮ್ಗಳನ್ನ ತಂದು ಮಾಡಿಕೊಂಡು ತಿನ್ನೋದು ಶರೀರಕ್ಕೆ ಚಲೋ ಇರ್ತದೆ. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಮನೆಯಲ್ಲೇ ಮಾಡಿ ಮನೆಯಲ್ಲೇ ನೀವು ಕೂಡ ತಿನ್ನಿ, ಮಕ್ಕಳಿಗೆ ಕೂಡ ಮಾಡಿಕೊಡ್ರಿ. ಈ ಥರ ಟೇಸ್ಟಿಯಾಗಿರುತ್ತೆ, ಚಲೋನೂ ಇರ್ತದೆ. ಸ್ವೀಟ್ ಕಾರ್ನು ಹಾಕ್ತಾಯಿದ್ದೀನಿ ಈ ರೀತಿಯಾಗಿ. ಆಮೇಲೆ ಇದ್ರ ಮೇಲೆ ಥೋಡೆ ಟೊಮೆಟೊ ಕೆಚಪ್ನ ಹಾಕ್ತಾಯಿದ್ದೀನಿ ಟೇಸ್ಟ್ ಬರಲಿ ಅಂತ. ನನ್ನ ಮಕ್ಕಳಿಗೆ ಈ ರೀತಿಯಾಗಿ ಮನೆಯಲ್ಲೇ ಮಾಡೋದೇ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಹೊರಗಡೆ ತರೋದಕ್ಕಿಂತ ಜಾಸ್ತಿ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಡ್ತಾ ಇರ್ತೀನಿ. ಅವರಿಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ನ ಥೋಡೆ ಮೇಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸೇಮ್ ಪಿಜ್ಜಾ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯೇ ಇದು ಬರುತ್ತೆ. ಹೊರಗಡೆ ತಂದರೂ ಕೂಡ ಈ ರೀತಿಯಾಗಿ ಟೇಸ್ಟ್ ಬರೋದಿಲ್ಲ. ಅದಕ್ಕಿಂತ ಮನೆಯಲ್ಲಿ ಮಾಡೋದೇ ತುಂಬ ಟೇಸ್ಟ್ ಇರುತ್ತೆ, ಹೆಲ್ತಿ ಕೂಡ ಇರುತ್ತೆ. ಥೋಡೆ
ಮನೆಯಲ್ಲೇ ಒಂದು 10 ಮಿನಿಟ್ ಯೂಸ್ ಮಾಡಿಕೊಂಡು ನಾವು ಇದನ್ನು ಮಾಡ್ಕೋಬೋದು. ಈವ್ನಿಂಗ್ ಏನರ ಹುಡುಗರು ಕೇಳ್ತಾ ಇರ್ತಾರೆ, ಏನರ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ. ಈ ರೀತಿಯ ಮಾಡಿಕೊಟ್ರೆ ಅವರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಇದನ್ನು ನಾನು ತವ ಮೇಲೆ ಇಟ್ಟು ಈ ರೀತಿಯಾಗಿ ಬಂದಿದೆ ನೋಡಿ. ಇದ್ರ ಮೇಲೆ ಮತ್ತು ನಾನು ಪನ್ನೀರ್ ಚೀಸ್ ಥೋಡೆ ಕಟ್ ಮಾಡಿ ಪೀಸ್ಗಳನ್ನು ಹಾಕೀನಿ. ಈಗ ಪಿಜ್ಜಾ ರೆಡಿಯಾಗಿದೆ ನೋಡಿ. ಯಾವ ರೀತಿಯಾಗಿ 10 ಮಿನಿಟ್ ಅಷ್ಟೇ ನಾವು ಹೀಟ್ ಮಾಡೋದು. ಇದಕ್ಕೆ ಹೀಟ್ ಮಾಡೋದು ಅಷ್ಟರಲ್ಲಿ ನಮಗೆ ಪಿಜ್ಜಾ ರೆಡಿ ಆಗುತ್ತೆ. ಇಲ್ಲಿ ಮತ್ತೆ ಸೈಡ್ಗೆ ಪಾಪ್ಕಾರ್ನ್ ಬೇಕಂತ ಕೇಳತ್ತಿದ್ರು, ಅವರಿಗೆ ಪಾಪ್ಕಾರ್ನ್ ಕೂಡ ಮಾಡ್ತಾಯಿದ್ದೀನಿ. ತುಂಬ ಹೊರಗಡೆ ಸಿಡಿತಾ ಇದೆ. ನಮ್ಮ ಹುಡುಗರಿಗೆ ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ. ಪಿಜ್ಜಾಕ್ಕಿಂತ ಮತ್ತು ಪಾಪ್ಕಾರ್ನ್ ಬೇಕಂತವ್ರಿಗೆ ಮತ್ತು ಪಾಪ್ಕಾರ್ನ್ ಕೂಡ ಸೈಡಕ್ಕೆ ನಾನು ಮಾಡ್ಕೊಳತ್ತೀನಿ. ಪಾಪ್ಕಾರ್ನ್ ಕೂಡ ಇವಾಗ ರೆಡಿಯಾಗಿದೆ. ನೋಡಿರಿ ಯಾವ ರೀತಿಯಾಗಿ ಮಾಡೀನಿ ಪಾಪ್ಕಾರ್ನ. ಇದ್ರದ್ದು ಆಲ್ರೆಡಿ ಪಾಪ್ಕಾರ್ನ್ದು ಕಾರ್ನ್ ಮತ್ತು ಅದ್ರದ್ದು ಎಣ್ಣೆ ಸಿಗುತ್ತೆ, ಅದನ್ನು ತೊಗೊಂಡು ನಾ ಈ ಥರ ಪಾಪ್ಕಾರ್ನ್ನ ಮಾಡಿದ್ದು. ಓಕೆ ಫ್ರೆಂಡ್ಸ್, ಇವಾಗ ಪಾಪ್ಕಾರ್ನ್ ಪಿಜ್ಜಾ ತಿಂದು ಇವಾಗ ಮನೆಗೆ ಹೋಗ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.